ಸ್ಮಾರ್ಟ್ ನಗರಗಳಿಗೆ ಆಧುನಿಕ ತಂತ್ರಜ್ಞಾನ ಬಳಕೆ ರಚನೆ ತೋರಿಸುವ ಮಾದರಿ, ಮಳೆ ನೀರು ಕೊಯ್ಲಿ, ವಿದ್ಯುತ್ ಉತ್ಪಾದಿಸುವ ಮಾದರಿ, ಹೈಡ್ರಾಲಿಕ್ ಬ್ರಿಡ್ಜ್, ರಾಕೆಟ್ ಉಡಾವಣೆ ಹೀಗೆ ತಂತ್ರಜ್ಞಾನ ಕ್ಷೇತ್ರದ ಆವಿಷ್ಕಾರಗಳ ಅನಾವರಣ. ಇದು ಶ್ರೀ ಗುರುಕುಲ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ಮೂಡಿಬಂದಿದ್ದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಕಂಡುಬಂದ ದೃಶ್ಯ. ತುಮಕೂರು ನಗರದ ಪ್ರತಿಷ್ಠಿತ ಶ್ರೀ ಗುರುಕುಲ ಶಾಲೆಯಲ್ಲಿ ವಿಜ್ಞಾನ ಕ್ಷೇತ್ರದ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ದ ಸೈನ್ಸ್ ಎಕ್ಸ್ಪೋ ಆಯೋಜಿಸಲಾಗಿತ್ತು. ಈ ಎಕ್ಸ್ಪೋ ಮಕ್ಕಳ ಕ್ರಿಯಾಶೀಲತೆಗೆ ಸಾಕ್ಷಿಯಾಯಿತು. ನೂರಾರು ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡು ಮಕ್ಕಳಿಂದ ಮೂಡಿಬಂದಿದ್ದ ವಿಜ್ಞಾನ ವಸ್ತು ಪ್ರದರ್ಶನ ನೋಡುಗರನ್ನ ಹೊಸ ಲೋಕಕ್ಕೆ ಕರೆದೊಯ್ಯುವ ಜೊತೆಗೆ ಜ್ಞಾನ ಹೆಚ್ಚಿಸುವಲ್ಲಿಯೂ ಯಶಸ್ವಿಯಾಯಿತು. ತಾಂತ್ರಿಕವಾಗಿ ಬೆಳೆಯುತ್ತಿರುವ ಇಂದಿನ ಯುಗವನ್ನ ಜ್ಞಾನದ ಯುಗ ಎಂದು ಬಣ್ಣಿಸಲಾಗುತ್ತದೆ. ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಅಕ್ಷರಾಭ್ಯಾಸ ಇದ್ರೆ ಸಾಕಾಗದು. ಜೊತೆಗೆ ಜ್ಞಾನದ ಅವಶ್ಯಕತೆ ಇಂದಿನ ಯುಗದಲ್ಲಿ ಹೆಚ್ಚಾಗ್ತಿದೆ. ಈ ನಿಟ್ಟಿನಲ್ಲಿ ಪ್ರೌಢಶಾಲಾ ಹಂತದಲ್ಲಿಯೇ ವಿಜ್ಞಾನದ ಅಭಿರುಚಿಯನ್ನ ಬೆಳೆಸುವಲ್ಲಿ ಶ್ರೀ ಗುರುಕುಲ ಎಕ್ಸ್ಪೋ ಸಹಕಾರಿಯಾಗುತ್ತಿದೆ. ಸಿಪಿಆರ್ ಶಿಕ್ಷಣ ಕೇಂದ್ರ ಯೋಜನಾಧಿಕಾರಿ ರವಿಶಂಕರ್ ಮಾತನಾಡಿ, ಶ್ರೀ ಗುರುಕುಲ್ನಿಂದ ಆಯೋಜಿಸಿದ್ದ ಸೈನ್ಸ್ ಎಕ್ಸ್ಪೋ ಮಕ್ಕಳಲ್ಲಿ ವಿಜ್ಞಾನದ ಸದಭಿರುಚಿ ಬೆಳೆಸುವಲ್ಲಿ ಅತ್ಯಂತ ಯಶಸ್ವಿಯಾಯಿತು ಎಂದರು. ಇಂತಹ ಸೈನ್ಸ್ ಎಕ್ಸ್ಪೋಯಿಂದ ನಮ್ಮ ವಿದ್ಯಾರ್ಥಿಗಳ ಕ್ರಿಯಾಶೀಲತೆ ಮತ್ತು ಕ್ರಿಯೇಟಿವಿಟಿಗೆ ಅದ್ಭುತವಾದಂಥ ಅವಕಾಶ. ನಮ್ಮ ಮಕ್ಕಳು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಳಿಕ್ಕೆ ಈ ಎಕ್ಸ್ಪೋಗಳು ತುಂಬ ಅನುಕೂಲ ಆಗುತ್ತೆ. ವಿದ್ಯಾರ್ಥಿಗಳಲ್ಲಿ ಈ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಳಿಕ್ಕೆ ಒಂದು ಅದ್ಭುತವಾದ ಅವಕಾಶ ಈ ಸೈನ್ಸ್ ಎಕ್ಸ್ಪೋ. ಸೊ ಇದಕ್ಕೆ ಅವಕಾಶ ಮಾಡಿಕೊಂಡಂಥ ಗುರುಕುಲ ಸಂಸ್ಥೆಯವರಿಗೆ ಮತ್ತು ಮ್ಯಾನೇಜ್ಮೆಂಟ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ವಿಜ್ಞಾನ ಸಹ ಶಿಕ್ಷಕಿ ರಮ್ಯಾ ಹಾಗೂ ವಿದ್ಯಾರ್ಥಿನಿ ಗ್ರೀಷ್ಮಾ ಮಾತನಾಡಿ, ನಮ್ಮ ಶಾಲೆಯಲ್ಲಿ ಮಕ್ಕಳಲ್ಲಿ ವಿಜ್ಞಾನ ಲೋಕದ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಆಯೋಜನೆ ಮಾಡಲಾಗಿದ್ದ ವಿಜ್ಞಾನ ವಸ್ತು ಪ್ರದರ್ಶನ ಮಕ್ಕಳಿಗೆ ವಿಜ್ಞಾನ ಲೋಕದ ಬಗೆಗಿನ ಅರಿವು ಮೂಡಿಸಿತು. ಹಾಗೆ ಮಕ್ಕಳಲ್ಲಿಯೂ ಸಹ ವಿಜ್ಞಾನದ ಬಗ್ಗೆ ಅಭಿರುಚಿ ಹೆಚ್ಚಾಯಿತು ಎಂದರು. ಎಕ್ಸ್ಪೋನ ಕಂಡಕ್ಟ್ ಮಾಡಬೇಕು ಅಂತ ನನಗೆ ಹೇಳಿದಾಗ ನಾನು ಮಕ್ಕಳಿಗೆ ಅದನ್ನು ಹೋಗಿ ತಿಳಿಸಿದಾಗ ಅವರು ತುಂಬ ಖುಷಿಯಿಂದ, ತುಂಬ ಕ್ಯೂರಿಯಾಸಿಟಿಯಿಂದ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿದ್ರು ಆ್ಯಂಡ್ ಇನ್ವಾಲ್ವ್ ಆದರು. ಬಂದು ನನಗೆ ಏನು ಮಾಡಲಿ ಅಂತೆಲ್ಲ ನನ್ನ ತುಂಬ ಪ್ರೋತ್ಸಾಹದಿಂದ ಕೇಳ್ತಾ ಇದ್ರು. ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ನಮ್ಮ ಶ್ರೀ ಗುರುಕುಲ ಶಾಲೆಯಲ್ಲಿರುವಂತಹ ವಿದ್ಯಾರ್ಥಿಗಳಲ್ಲಿ ಇಷ್ಟು ಮಟ್ಟಿಗೆ ವೈಜ್ಞಾನಿಕ ಮನೋಭಾವ ಉಂಟು ಮಾಡ್ತಿರೋದು ನಮ್ಮಲ್ಲಿ ತುಂಬ ಖುಷಿ ತಂದಿದೆ. ಆ್ಯಂಡ್ ಆಡಳಿತ ಮಂಡಳಿಯವರು ಕೂಡ ನಮಗೆ ಇಷ್ಟೊಂದು ಸೈನ್ಸ್ ಸಬ್ಜೆಕ್ಟಿಗೆ ಅಥವಾ ಸೈಂಟಿಫಿಕ್ ಮನೋಭಾವನ, ಸೈಂಟಿಫಿಕ್ ಆ್ಯಟಿಟ್ಯೂಡ್ನ ಮಕ್ಕಳಲ್ಲಿ ಮೂಡಿಸೋದಕ್ಕೆ ತುಂಬಾ ಸಹಕಾರಿಯಾಗಿದೆ. ಯಾವಾಗಲೂ ಕೂಡ ಮ್ಯಾನೇಜ್ಮೆಂಟ್ ಅವ್ರಿಗೂ ನಮಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅವ್ರಿಗೆ ನಾನು ತುಂಬ ಫಸ್ಟ್ ಐ ವುಡ್ ಥ್ಯಾಂಕ್ ರಮ್ಯಾ ಗುರುಜಿ ಆ್ಯಂಡ್ ದ ಮ್ಯಾನೇಜ್ಮೆಂಟ್ ಫಾರ್ ಗಿವಿಂಗ್ ಅ ಗ್ರೇಟ್ ಆಪರ್ಚುನಿಟಿ. ಇದರಿಂದ ಒಂದು ಕ್ರಿಯೇಟಿವಿಟಿ ನಮಗೂ ಸಿಕ್ಕಿದೆ ಆ್ಯಂಡ್ ಒಂದು ರಿಫ್ರೆಶ್ಮೆಂಟ್ ಸಿಕ್ಕಿದೆ. ಸೈನ್ಸ್ ಬಗ್ಗೆ ಒಂಚೂರು ಡೆವಲಪ್ಮೆಂಟ್, ಕ್ರಿಯೇಟಿವಿಟಿ ತಿಳ್ಕೊಬಹುದು. ನಾನು ಇದರಲ್ಲಿ ಲೇಸರ್ ಲೈಟ್ ಸೆಕ್ಯೂರಿಟಿ ಮಾಡೆಲ್ ಮಾಡಿದ್ದೀನಿ. ಸೊ ದಟ್ ಇನ್ನು ಸೈನ್ಸ್ ಬಗ್ಗೆ ಸ್ವಲ್ಪ ಬ್ರೀಫಾಗಿ ತಿಳ್ಕೊಂಡು ಹೋಗ್ಬೋದು. ಸೈನ್ಸ್ ಇಸ್ ಅ ಮೇಜರ್ ಸಬ್ಜೆಕ್ಟ್ ಫಾರ್ ಅವರ್ ಲೈಫ್. So I would thank the management for giving us such a great opportunity. ಒಟ್ಟಾರೆ ಶ್ರೀ ಗುರುಕುಲ ಶಾಲೆಯಲ್ಲಿ ಆಯೋಜಿಸಿದ್ದ ವಿಜ್ಞಾನ ವಸ್ತು ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ಪೋಷಕರು ಮತ್ತು ಶಿಕ್ಷಕರ ವೃಂದಕ್ಕೆ ಬಹಳ ಮೆಚ್ಚುಗೆ ವ್ಯಕ್ತವಾಯಿತು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.